ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ಮಾರ್ಕೆಟು ನಾವು ಅವರ್ಲಿ ಕ್ಯಾಂಡಲಲ್ಲಿದ್ವಿ. ಅವರ್ಲಿ ಟೈಮ್ ಫ್ರೇಮಲ್ಲಿ ನಾವೇನು ಅಂದ್ಕೊಂಡಿದ್ವಿ, ಮಾರ್ಕೆಟ್ ಈ ಟ್ರೆಂಡ್ನ 0.618 ಹತ್ರ ಮಾರ್ಕೆಟ್ ಬಂದಿತ್ತು. ಬಂದಾದ್ಮೇಲೆ ಅಲ್ಲಿಂದ ರಿವರ್ಸಲ್ ಬರ್ತಾ ಇತ್ತು. ರಿವರ್ಸಲ್ ಯಾವ ಥರ ಬಂದಿತ್ತು, ಅಲ್ಲಿಗೆ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಏನಿತ್ತಲ್ಲ 23,998 ಮತ್ತು 23,833 ಈ ಲೆವೆಲ್ನ ಮಾರ್ಕೆಟು ಬೀಟ್ ಮಾಡ್ಕೊಂಡು ಹೋಗಿತ್ತು ಮೊಮೆಂಟಮ್ ಅಲ್ಲಿ. ಅಂದ್ರೆ ಗ್ಯಾಪ್ ಅಪ್ ಆದ್ರೂ ಮೊಮೆಂಟಮ್ ಕ್ಯಾಂಡಲ್ ಅದು, ಅದನ್ನ ಬೀಟ್ ಮಾಡಿ ಡೋಜಿ ಟೆಸ್ಟ್ ಮಾಡ್ತಾ ಇತ್ತು. ಟೆಸ್ಟ್ ಮಾಡಿ ಈ ತರ ಮೇಲೆ ಹೋದ್ರೆ ನಾವು ಅಪ್ ಟ್ರೆಂಡ್ ಅಂತ ಅನ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಮತ್ತೆ ಇನ್ನೊಂದು ಕಮ್ಮಿ ಟೈಮ್ ಫ್ರೇಮ್ ಅವರ್ಲಿಗೆ ಹೋಗೋಣ. ಅವರ್ಲಿಗೆ ಹೋದ್ರೆ ಏನ್ ಈ ಮೂವ್ ಇದೆಯಲ್ಲ, ಇದನ್ನ ಏನ್ ಇಲ್ಲಿಂದ ಇಲ್ಲಿಗೆ ಹೋಗಿದೆಯಲ್ಲ, ಈ ಮೂವ್ನ ಒಂದು ಕರೆಕ್ಷನ್ ಆಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಇದು ಲಾಸ್ಟ್ ವಿಡಿಯೋದಲ್ಲಿ ಇದೇ ಮಾತಾಡ್ಕೊಂಡಿದ್ವಿ, A=C ಆಗ್ಬೇಕು, ಅದಾದ್ಮೇಲೆ ಅಪ್ ಟ್ರೆಂಡ್ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ? ಅದೇನಾಯ್ತು ಮಾರ್ಕೆಟು, ಈಗ ನೋಡೋಣ. 5 ಮಿನಿಟ್ಸ್ಗೆ ಹೋಗೋಣ. 5 ಮಿನಿಟ್ಸ್ಗೆ ಹೋದ್ರೆ ಫ್ಲಾಟ್ ಓಪನ್ ಆಯಿತು. ಫ್ಲಾಟ್ ಓಪನ್ ಆಗಿ ಶುಕ್ರವಾರ ಫ್ಲಾಟ್ ಓಪನ್ ಆಗಿ ಒಂದು ಪ್ರೈಸ್ ಆಕ್ಷನ್ ಮಾಡ್ತು. ಪ್ರೈಸ್ ಆಕ್ಷನ್ ಯಾವ ಲೆವೆಲ್ ಮಾಡ್ತು ನೋಡಿ, ಫ್ಲಾಟ್ ಓಪನ್ ಆಯಿತು. ಒನ್ ಟೈಮ್ 23,898 ಏನಿದೆಯಲ್ಲ, ಇದನ್ನ ಮಾರ್ಕೆಟ್ ಬೀಟ್ ಮಾಡ್ತು. ಅದ್ರ ತಳಗಡೆ ಹೋದ್ರೆ ಬೈ ಮಾಡಬೇಕು. ಅದೇನಾಯ್ತು, ಸಡನ್ಲಿ ಮೇಲೆ ಹೋಯ್ತು. ಅಕಸ್ಮಾತ್ ಇದು ತಳಗಡೆ ಬೈ ಮಾಡಿದ್ರೆ ಇಲ್ಲಿ ಸ್ಟಾಪ್ ಲಾಸ್ ತಗೊಂಡ್ಲೇಬೇಕು ನೀವು, ಆಯ್ತಾ? ಇದಾಗಿದ ತಕ್ಷಣ ಏನಾಯ್ತು, ಮೇಲೆ ಹೋದಂಗೆ ಹೋಯ್ತು. ಎಲ್ಲಿ ಗಂಟ ಹೋಯ್ತದು ನೋಡಿ, ಆ ಡೇನ ಟಾಪ್ ಎಲ್ಲಿದೆಯಲ್ಲ, ಆ ಟಾಪ್ ಇಂದ ಬಾಟಮ್ ನೀವು ಫಿಬೊನಚ್ಚಿ ಹಾಕೊಂಡ್ರೆ, ಫಿಬೊನಚ್ಚಿ ಎಲ್ಲ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ಫಿಬೊನಚ್ಚಿ ಹಾಕೊಂಡ್ರೆ ನೀವು ಆ ಟಾಪ್ ಇಂದ ಅಲ್ಲಿಗೆ ನೋಡಿ 0.618 ಲೆವೆಲ್ಲೇ ಹೋಗಿದೆ. ಓಕೆ, ಆಯ್ತು. ಅದಾದ್ಮೇಲೆ ಏನಾಯ್ತು, ಅಲ್ಲಿಂದ ಟೆಸ್ಟ್ ಮಾಡಿ ಅದು 23,966 ನಾವು ಹಾಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಲೆವೆಲ್, ನಿಮ್ಗೆ ಗೊತ್ತಿರ್ಬೋದು, ಇದು ಪ್ರೈಸ್ ಆಕ್ಷನ್ ಝೋನ್. ಅಲ್ಲಿಂದ ಟೆಸ್ಟ್ ಮಾಡಿ ಏನಾಯ್ತು, ತಿರ್ಗೊಂಡ್ಕಿಂತ ಸ್ಟಾಪ್ ಲಾಸ್ ಇಲ್ಲಿ ಆಯ್ತು ಬೈಯರ್ಸ್ಗೆ, ಇಲ್ಲ ಸೆಲ್ಲರ್ಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಬಂತು, ಅದೇ 23,898 ಏನಿದೆಯಲ್ಲ, ಅಲ್ಲೇ ಮತ್ತೆ ಇನ್ನೊಂದು ಟೈಮ್ ಅದೇ ತರ ಮಾಡ್ತು, ಬೀಟ್ ಮಾಡ್ತು. ಬಟ್ ಅದ್ರ ತಳಗಡೆ ಪ್ರೈಸ್ ಆಕ್ಷನ್ ಆಗಿಲ್ಲ. ಈಗೂ ಅಷ್ಟೇ, ಒಂದು ಮೊಮೆಂಟಮ್ ಕ್ಯಾಂಡಲ್ ಬೀಟ್ ಮಾಡಿ ಅದ್ರ ತಳಗಡೆ ಬಂದ ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು. ಈಗ ಏನಾಯ್ತು, ತಿರ್ಗಾ ಮೇಲೆ ಹೋಯ್ತು ಅದೇ ಲೈನಲ್ಲಿ. ಅದಿದ್ಯಾ? ಇಲ್ಲ. ನಿಮ್ಗೆ ಇಚ್ಚುಮುಕ್ಕು ಹಾಕೊಂಡ್ರೆ ನೋಡಿ, ಇಚ್ಚುಮುಕ್ಕು ಅದನ್ನೇ ಆನ್ ಮಾಡ್ಕೊಂಡು ಕೇಸ್ ಒಳಗಡೆ ಹೋಗಿಲ್ಲ. ಒಂದು ಟೈಮ್ ಬ್ರೇಕ್ ಆಯ್ತಾ ನೋಡಿ, ಹೀಗೆ ಇಲ್ಲೊಂದು ಸ್ಟಾಪ್ ಲಾಸ್ ಆಗಿದೆ ನಮಗೆ. ಅದಾದ್ಮೇಲೆ ನೋಡಿ, ಇದೇ ಟೆಸ್ಟ್ ಮಾಡ್ತು, ಪ್ರೈಸ್ ಆಕ್ಷನ್ ಆಗಿಲ್ಲ, ಇಲ್ಲಿ ಬಂದಿದ್ದು. ಈಗೇನಾಯ್ತು, ನೆಕ್ಸ್ಟ್ ಅದೇ ಲೆವೆಲ್ನ ಬೀಟ್ ಮಾಡ್ತು, ಬಟ್ ಪ್ರೈಸ್ ಆಕ್ಷನ್ ಆಗಿಲ್ಲ. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಅದೇ ಲೆವೆಲ್ನ ಟೆಸ್ಟ್ ಮಾಡಿದ್ರು, ಒಳಗಡೆ ಹೋಗಿ ತಿರುಗಿ ಬೀಟ್ ಮಾಡಿ ಪ್ರೈಸ್ ಆಕ್ಷನ್ ಆಯಿತು. ಪ್ರೈಸ್ ಆಕ್ಷನ್ ಆಗಿ ತಿರ್ಗಾ TS ಆನರ್ ಮಾಡ್ಕೊಂಡು ಮಾರ್ಕೆಟ್ ಹೋಯ್ತು. ಇದಕ್ಕೆ ಮುಂಚೆ ನಾವೇನು ಮಾಡ್ಬೇಕಾಯ್ತು, ಆ ಥರ ಆಗಿದ ತಕ್ಷಣ ಏನು ಮಾಡ್ಬೋದಾಯ್ತು, ಒಂದು ನಿಮಿಷ ಅವರ್ಲಿಗೆ ಹೋಗೋಣ. ಇಚ್ಚುಮುಖಿ ತೆಗಿಯೋಣ ಫಸ್ಟು. ಓಕೆ, ಈಗ ಈ ಲೆವೆಲ್ ತೆಗಿಯೋಣ. ಈ ಲೆವೆಲ್ ತೆಗ್ದಿದ್ವಿ. ಈಗ ನಾವು ಏನು ಅನ್ಕೊಂಡಿದ್ವಿ, ನಮಗೆ ಈ ಟ್ರೆಂಡ್ನ ಒಂದು ಕರೆಕ್ಷನ್ ಆಗ್ತೈತೆ ಅಂತ ಅನ್ಕೊಂಡಿದ್ವಿ, ಕರೆಕ್ಟಾ? ನೋಡಿ, ಕರೆಕ್ಟ್ ಅಲ್ವಾ? ನೋಡಿ, ಅದನ್ನು ಬೀಟ್ ಆಯ್ತಾ, ಟೆಸ್ಟ್ ಮಾಡಿ ಈ ಥರ ಏನು ಬಂದಿದ್ದು ಬೀಟ್ ಆಗಿದ ತಕ್ಷಣ 0.61 ನಮ್ಮ 23,833 ಈ ಲೆವೆಲ್ ನೋಡೇ ಇದ್ದೀರಾ. ಅಲ್ಲಿ 0.6 ಇದೊಂದು ಝೋನು. ಈ ಝೋನ್ ಹತ್ರ ಮಾರ್ಕೆಟ್ ಬಂತು. ಬಂದಾದ್ಮೇಲೆ ಅದೇ ಲೆವೆಲ್ನ ಟೆಸ್ಟ್ ಮಾಡ್ತು. ಅಲ್ಲೊಂದು ನಮ್ಗೆ ಟ್ರೆಂಡ್ ಲೈನ್ ಇದೆ, ಆ ಲೆವೆಲ್ ಟೆಸ್ಟ್ ಮಾಡಿ ಕೇಸ್ ಒಳಗಡೆ ಹೋಯ್ತಾ ಮಾರ್ಕೆಟು ನೋಡೋಣ. ಇಚ್ಚುಮುಕ್ಕು ಹಾಕೊಳ್ರಿ ನೋಡಿ, TSನೇ ಆನರ್ ಮಾಡ್ಕೊಂಡು ಅದನ್ನು ಮೂಮೆಂಟಮ್ ಕ್ಯಾಂಡಲ್ ಬ್ರೇಕ್ ಆಯ್ತು. ಬ್ರೇಕ್ ಆಗಿ ಅದ್ರ ತಳಗಡೆ ಮೂಮೆಂಟಮ್ ಬಂತು, ಇಲ್ಲಿ ಪ್ರೈಸ್ ಆಕ್ಷನ್ ಆಯ್ತು. ಪ್ರೈಸ್ ಆಕ್ಷನ್ TS ಕೇಸ್ ಒಳಗಡೆ ಹೋಗಿಲ್ಲ, ಅದನ್ನ ಹಂಗೆ ಮೂವ್ಮೆಂಟ್ ಮಾಡ್ಕೊಂಬೋದಾಯ್ತು ನೋಡಿ. ಆಮೇಲೆ ಇನ್ನೇನಾಯ್ತು, ಅದೇ ತರ ನೋಡಿ 23,753 ಬಂದು ಆಮೇಲೆ 3 ಗಂಟೆ ದೊಡ್ಡ ಕ್ಯಾಂಡಲ್ ಬಿತ್ತು. ಈಗ ನಾವು ಅವರ್ಲಿಗೆ ಹೋಗೋಣ. ಇವಾಗ ಏನ್ ಮಾಡ್ಬೋದಾಯ್ತು, ನಾವು ಫಸ್ಟ್ ನಮ್ 0.786 ನಾವು ಅವರ್ಲಿ ಮೂಮೆಂಟಮ್ ಕ್ಯಾಂಡಲ್ ಯಾವಾಗ ಬೀಟ್ ಆಯ್ತೋ ಇಲ್ಲಿ ನಾವೇನ್ ಮಾಡ್ಬೋದು, ನೆಕ್ಸ್ಟ್ ಲೆವೆಲ್ಗೆ ನಾವು ಮೂವ್ ಮಾಡ್ಕೊಬೇಕು. ಫಿಬೊನಚ್ಚಿ ಮೂವ್ ಮಾಡ್ಕೊಂಡಿದ ತಕ್ಷಣ ಅದು ಈಗ ಫುಲ್ ವೇವ್ಗೆ ಹಾಕೊಂಬೋಣ. ಈಗ ಯಾವ ತರ ಟ್ರೆಂಡ್ ಅಂದ್ರೆ ಏನು, ಕರೆಕ್ಷನ್ ಅಂದ್ರೆ ಏನು ನೋಡಿ. ಈಗ ಇದೊಂದು ಟ್ರೆಂಡ್ ಆಗಿದೆ, ಇದೊಂದು ಕರೆಕ್ಟಿವ್ ಆಗಿದೆ. ಈಗ ಈ ಟ್ರೆಂಡ್ ನ ಕಂಟಿನ್ಯೂಷನ್ ಆಗ್ತಾ ಇದೆ. ಈ ಕಂಟಿನ್ಯೂಷನ್ ಎಲ್ಲಿ ಗಂಟೆ ಆಗ್ಬೋದು, ಇದನ್ನ ನೋಡೋದಕ್ಕೆ ನಾವು ಡೈಲಿಗೆ ಹೋಗೋಣ. ಡೈಲಿಗೆ ಹೋದ್ರೆ ನೋಡಿ, ಈಗ ಈ ವೇವ್ನ ಈ ಕರೆಕ್ಷನ್ ಆಗಿ ಇದು ಕಂಟಿನ್ಯೂಷನ್ ಆಗ್ತದೆ. ಇದು ಯಾವ ಕರೆಕ್ಷನ್ ಅಂದ್ರೆ
ಕರೆಕ್ಷನ್ ಟ್ರೆಂಡ್ ಆಮೇಲೆ ನೋಡಿ ಈ ವೇವ್ ಇದೆಯಲ್ಲ ಈ ತರ ಈ ಕರೆಕ್ಷನ್ ಆಗ್ತಾ ಇರೋದು. ಓಕೆ, ಕರೆಕ್ಷನ್ ಅಂದ್ರೆ ಎ ಬಿ ಸಿ ಹಾಕೋಬೇಕು ನಾವು ಕರೆಕ್ಷನ್ ಅಂದ ತಕ್ಷಣ. ಓಕೆ, ಸಿ ಯಾವತ್ತು ಟ್ರೆಂಡ್ ಆಗಿರುತ್ತೆ. ಈಗ ನೋಡಿ ನಾವಿದ್ರಲ್ಲಿ ಇದೊಂದು ಎ, ಇದೊಂದು ಬಿ, ಎ ಟಾರ್ಗೆಟ್ ಏನು ಫಸ್ಟ್ 0.618 ಫಿಬೊನಚ್ಚಿ ಲೆವೆಲ್, ಇಲ್ಲ A=C1 ನಮಗೆ 1 ಆಗುತ್ತೆ ಅಂತ. ಈಗ ನಮಗೆ ಮಂಡೇ ಅವರ್ಲಿ 5 ಮಿನಿಟ್ಸ್ ಹೋಗೋಣ. ಮಂಡೇ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟು ಬ್ಯೂಟಿಫುಲ್ ಆಗಿ 23,265 ಏನಿರುತ್ತಲ್ಲ ಈ ಲೆವೆಲ್ ವೆರಿ ಇಂಪಾರ್ಟೆಂಟ್ ಲೆವೆಲ್. 23,353 ಅಷ್ಟೇ ಈ ಲೆವೆಲ್ ಪ್ರೈಸ್ ಆಕ್ಷನ್ ಲೆವೆಲ್. ಇವೆಲ್ಲ ಒಂದೇಕಿಂತ ಪ್ರೈಸ್ ಆಕ್ಷನ್ ಮಾಡ್ಕೊಂಡು TSKS ಆನರ್ ಮಾಡ್ಕೊಂಬಂತ ನಾವು ಹಂಗೆ ಮೂವ್ ಮಾಡ್ಕೊಂತ ಹೋಗ್ಬೋದು. ಇಲ್ಲ ಒಳಗಡೆ ಹೋದ್ರೆ ಒಂದು ABC ಕರೆಕ್ಷನ್ ಆಗಬೇಕು. ಈಗ ನಮಗೆ ಅವರ್ಲಿಗೆ ಹೋದ್ರೆ ಡೈವರ್ಜೆನ್ಸ್ ಇದೆಯಾ? ಡೈವರ್ಜೆನ್ಸ್ ಇಲ್ಲ, ಯಾಕೆಂದ್ರೆ ಸಿ ಒಳಗಡೆ ಡೈವರ್ಜೆನ್ಸ್ ಚೆಕ್ ಮಾಡ್ತಾ ಇದೀವಿ. ಬರೀ ಸಿನೇ ಕಂಡಿಡಿಯೋದು ಹೆಂಗೆ? ಇವಾಗ ಸಿ ಏನಾಗಿದೆ ನೋಡಿ, ಸಿ ಒಂದಕ್ಕಿಂತ ಹೋದಿಲ್ಲ. ಇವಾಗ ಇಲ್ಲಿಂದ ಇದೊಂದು 1 ಅಂತ ಹಾಕೋಣ, ಇದೊಂದು 2, ಈಗ 3 ಆಗ್ತಾ ಇದೆ. ಈ 3 ಎಲ್ಲಿ ಗಂಟ ಬಂದಿದೆ? 1.618 ದಾಟಿದೆ ಅಂದ್ರೆ 3 ಡೈವರ್ಜೆನ್ಸ್ ಇಲ್ಲ. 15 ಮಿನಿಟ್ಸ್ಗೆ ಹೋದ್ರೆ ನೋಡಿ 50 ಮೀಟರ್ ಡೈವರ್ಜೆನ್ಸ್ ಇಲ್ಲ ನನಗೆ. 50 ಮಿನಿಟಲ್ಲೂ ಇನ್ನೊಂದು ಡೌನ್ ಆಗಬೇಕು. ನಾಳೆ ಮಾರ್ಕೆಟ್ ಏನಾದರೂ ಶುಕ್ರವಾರ ಅಲ್ಲ ಸೋಮವಾರ ಗ್ಯಾಪ್ ಡೌನ್ ಓಪನ್ ಆದರೆ ನಮಗೆ 1.618 ಲೆವೆಲ್ ನೋಡ್ಕೋಬೇಕು. 1.618 ಮತ್ತೆ 23,353 ಇದೇ ಲೆವೆಲ್ ಇದೆ. ಅದು ತಳಗಡೆ ಪ್ರೈಸ್ ಆಕ್ಷನ್ ಹಂಗೆ ನೆಕ್ಸ್ಟ್ TSKS ನಮ್ಗೆ ಆನರ್ ಮಾಡ್ಕೊಂಡೆ ಹೋಗುತ್ತೆ, ನೋಡ್ಕೊಬೇಕು. ಅಕಸ್ಮಾತ್ ಈ ಮಾರ್ಕೆಟ್ ಇಸ್ ದ ಬಸ್. ಇವಾಗ ಗ್ಯಾಪ್ ಡೌನ್ ಓಪನ್ ಆಗಿದೆ, ಗ್ಯಾಪ್ ಅಪ್ ಓಪನ್ ಆಯ್ತು. ಗ್ಯಾಪ್ ಅಪ್ ಓಪನ್ ಆದರೆ ಯಾವ ಲೆವೆಲ್ ಓಪನ್ ಆಗುತ್ತೆ? ಇತ್ತಗೆ ಗ್ಯಾಪ್ ಅಪ್ ಓಪನ್ ಆದರೆ ನಮಗೆ ಮಾರ್ಕೆಟು ನೋಡಿ ಗ್ಯಾಪ್ ಅಪ್ ಓಪನ್ ಆಯ್ತಾ? ಗ್ಯಾಪ್ ಅಪ್ 23,483 ಏನಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಝೋನ್ ಅದು. ಆ ಲೆವೆಲ್ಗೆ ಓಪನ್ ಆದರೆ ಮಾರ್ಕೆಟು ಈ ಲೆವೆಲ್ ಓಪನ್ ಮಾಡಿ TSKS ಒಳಗಡೆ ಬಂದರೆ ಏನು ಇದ್ರೊಳಗಡೆ ಬಂದರೆ ಈ ಲೆವೆಲ್ ಇಲ್ಲೇ ಇರುತ್ತೆ. ಓಪನ್ ಮಾಡಿ ಬಂತು ಅಂದರೆ ಇಲ್ಲಿಂದ ಇದಕ್ಕೊಂದು ABC ಮಾಡ್ಕೊಂಡ್ಬಿಡುತ್ತೆ. ಅವಾಗ ಇಲ್ಲಿಂದ A, ಇದೊಂದು B, ಇದೊಂದು C ಇಲ್ಲಿ ಮಾಡ್ಕೊಂಡು ಇದು ಸ್ಲೋ ಆಗಿ ಇಲ್ಲಿ ಬರುತ್ತಾ ಅಥವಾ ಅದೇ ಕಂಟಿನ್ಯೂಷನ್ ಆಗುತ್ತಾ ನಮಗೆ ಇಚ್ಚುಮುಕ್ಕು ಹೇಳುತ್ತೆ. ಅದನ್ನು ಇಷ್ಟೇ ಮಾಡಬೇಕಾಗಿರೋದು. ಅಥವಾ ಗ್ಯಾಪ್ ಅಪ್ ಓಪನ್ ಆಯ್ತಾ? ಗ್ಯಾಪ್ ಅಪ್ ಓಪನ್ ಆದರೆ ನನಗೆ ಏನಾದರೂ ಬಿಗ್ ಗ್ಯಾಪ್ ಅಪ್ ಓಪನ್ ಆದರೂ ನನಗೊಂದು ABC ಕರೆಕ್ಷನ್ ಆಗಲೇಬೇಕು. ಹಾಗೆ ಬೈ ಮಾಡೋದಿಲ್ಲ ನಾವು. ಆಮೇಲೆ ಸಿ ಮಾಡ್ಕೊಂಡು ಮೇಲ್ಕ ಯಾವಾಗ ಇದನ್ನ ನಾವು ಫೇಲ್ ಅಂತ ತಿಳ್ಕೊಬೇಕಾಗುತ್ತೆ ಅಷ್ಟೇ. ಅಥವಾ ಆ ಥರ ನೋಡಿ ಯಾವ ಥರ ಆದರೆ ಮಾರ್ಕೆಟ್ ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಸುಮ್ಮನೆ ಏನೇನೋ ಬೈ ಸೆಲ್ಲು ಅವ್ರಂಗೆ ಇದು ನ್ಯೂಸ್ ಅದು ಬಂತು ಇದು ಬಂತು ಆ ಥರ ಎಲ್ಲ ಮಾಡಬಾರ್ದು. ನಮಗೆ ಎಲ್ಲ ಚಾರ್ಟ್ ಹೇಳುತ್ತೆ ನೋಡಿ. ಸೂಪರ್ ಡೂಪರ್ ಮೂಮೆಂಟಮ್ ಬಿಟ್ ಮಾಡಿ ಅದ್ರೊಳಗಡೆ ಹೋಗಿದೆ. ನೆಕ್ಸ್ಟ್ ಮಂಡೇ ಓಪನ್ ಆಗಿ ಇಲ್ಲೇ ಆಟ ಆಡ್ಕೊಂಡಿದ್ರೆ ಕ್ವಶನ್ ಸೆಲ್ ಮಾಡಿದ್ರೆ ಬೆಟರ್. ತುಂಬ ಪ್ರೀಮಿಯಂ ಸಾಥೇರನೇ ಉಳ್ಕೊಂಡಿದೆ. ಇದನ್ನ ಬೀಟ್ ಮಾಡಿ ತೆಳಗಡೆ ಬಂದರೆ ಟ್ರೈನ್ ತೆಳಗಡೆ. ಈಗ ಇದು ಮಾಡಿದ್ರೆ ಇದಕ್ಕೆ ABC ಮಾಡ್ಕೊತೀವಿ. ದೊಡ್ಡ ಗ್ಯಾಪ್ ಅಪ್ ಓಪನ್ ಆಯ್ತಾ ಒಂದು ABC ವೇಟ್ ಮಾಡ್ತೀವಿ. ಕಂಟಿನ್ಯೂಷನ್ ಆಗಿದ್ರೆ ಕಂಟಿನ್ಯೂಷನ್ ಮೂವ್ ಮಾಡ್ಕೊತೀವಿ. ಗ್ಯಾಪ್ ಪ್ರೈಸ್ ಆಕ್ಷನ್ ಮಾಡ್ಕೊಂಡ್ಬಂದ್ರೆ ತೆಳಗಡೆ ಟಾರ್ಗೆಟ್ ನಮ್ಗೆ ಗೊತ್ತು. ಇಷ್ಟೇ ಮಾರ್ಕೆಟಲ್ಲಿ. ಇನ್ನೇನಿದೆ ಎಲ್ಲ ಪಾಸಿಬಿಲಿಟೀಸ್ ನಾವು ನೋಡ್ಕೊಂಡಿದ್ದೀವಿ ಮಾರ್ಕೆಟಲ್ಲಿ. ಇಷ್ಟನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೇ ನಾವಿನ್ನು ಮಾರ್ಕೆಟಲ್ಲಿ. ಓಕೆ, ಥ್ಯಾಂಕ್ ಯು. ವೀಕ್ಲಿಯಲ್ಲಿ ನೋಡ್ಕೊಂಬರೋಣ ಒಂದಕ್ಕಿಂತ ಒಂದು ನಿಮಿಷ. ವೀಕ್ಲಿಯಲ್ಲಿ ನೋಡಿದ್ರೆ ನೋಡಿ, ವೀಕ್ಲಿಯಲ್ಲಿ ಕ್ಲೌಡ್ SSB ಸಪೋರ್ಟ್ ತಗೊಂಡ್ಬಂದಿದೆ. ಬಟ್ ನಮಗೆ ಏನು 23,353 ಅಂತ ಹೇಳಿದ್ನಲ್ಲ ಈ ಲೆವೆಲ್ನ ಇನ್ನೂ ಬೀಟ್ ಮಾಡಿಲ್ಲ. ಏನು ಮಾಡುತ್ತೆ ನೋಡೋಣ. ಈ ಲೆವೆಲ್ ಟೆಸ್ಟ್ ಮಾಡುತ್ತಾ ಅಥವಾ ಮಾಡುತ್ತಾ? ಚಿಕ್ಕ ಕ್ಯಾಂಡಲ್ ಇನ್ಸೈಡ್ ಬರತ್ತೆ ಇದೆ. ಓಕೆ, ಡೈಲಿಯಲ್ಲಿ ನೋಡಿದ್ವಿ. ಡೈಲಿಯಲ್ಲಿ ಮೂಮೆಂಟಮ್ ಕ್ಯಾಂಡಲ್ ಬೀಟ್ ಆಗಿದೆ. ಬೀಟ್ ಆಗಿ ಟೆಸ್ಟ್ ಮಾಡೋದ್ರೆ ಸೂಪರ್. ಬೀಟ್ ಆಗಿ ಮೂಮೆಂಟಮ್ ಕ್ಯಾಂಡಲ್ ತೆಳಗಡೆ ಮೂಮೆಂಟಮ್ ಬಂದ್ರು ಸೂಪರ್. ಇದನ್ನ ನೋಡ್ಕೊಬೇಕಷ್ಟೇ. ಸ್ಟಾಪ್ ಲಾಸ್ ತಗೊಳೋದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ನಾವು ಚಿಕ್ಕ ಒಂದು ಸ್ಟಾಪ್ ಲಾಸ್ ತಗೊಂಡ್ವಿ. ಇಲ್ಲಿ ನೋಡಿ ಈ ಲೆವೆಲಲ್ಲಿ ನಾವು ಚಿಕ್ಕ ಸ್ಟಾಪ್ ಲಾಸ್ ತಗೊಂಡ್ವಿ. ಬಟ್ ಈ ಲೆವೆಲಲ್ಲಿ ದೊಡ್ಡ ಪ್ರಾಫಿಟ್ ನೋಡಿ. ಈ ಲೆವೆಲಲ್ಲಿ ದೊಡ್ಡ ಪ್ರಾಫಿಟ್ ಮಾಡಿದೀವಿ ನಾವು. ಇದು ಚಿಕ್ಕ ಸ್ಟಾಪ್ ಲಾಸ್. ಈ ಸ್ಟಾಪ್ ಲಾಸ್ಗೆ ಈ ಪ್ರಾಫಿಟ್ಗೆ ರಿಸ್ಕ್ ರಿವಾರ್ಡ್ ಜಾಸ್ತಿ ಇರುತ್ತೆ. ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳೇಬೇಕು. ಸ್ಟಾಪ್ ಲಾಸ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ. ಅದನ್ನು ತಗೊಳ್ಳೇಬೇಕು. ಮಾರ್ಕೆಟ್ ಕೊಟ್ಟೇ ಕೊಡುತ್ತೆ. ಅದನ್ನು ನಾವು ಏನು ಮಾಡ್ಕೊಬೇಕು ಆ ಥರ ನೋಡ್ಕೋಬೇಕಷ್ಟೇ. ಓಕೆ, ಥ್ಯಾಂಕ್ ಯು.